ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ನಿಮಗೆ ಗೊತ್ತಿದ್ದಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಎರಡು ತರಹ ದುಡ್ಡು ಮಾಡ್ಬೋದು, ಲಾಂಗ್ ಟರ್ಮ್ ಹಾಗೂ ಶಾರ್ಟ್ ಟರ್ಮ್. ಹಾಗೂ ಸ್ಟಾಕ್ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮಲ್ಲಿ ಯಾಕೆ ಸ್ಟಾಕ್ಸ್ ಮೇಲೆ ಹೋಗುತ್ತೆ ಹಾಗೂ ಲಾಂಗ್ ಟರ್ಮಲ್ಲಿ ಯಾಕೆ ಸ್ಟಾಕ್ಸ್ ಮೇಲೆ ಹೋಗುತ್ತೆ, ಬೇರೆ ಬೇರೆನೇ ರೀಸನ್ಸ್ ಇದೆ. ನಾವು ಇನ್ವೆಸ್ಟರ್ಸ್ ಆಗಿ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದನ್ನು ಗೊತ್ತಾಗಬೇಕಾಗುತ್ತೆ. ಶಾರ್ಟ್ ಟರ್ಮಲ್ಲಿ ಯಾಕೆ ಮೂವ್ಮೆಂಟ್ ಆಗುತ್ತೆ, ಲಾಂಗ್ ಟರ್ಮಲ್ಲಿ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅಂತ. ಆವಾಗ ಮಾತ್ರ ನಾವು ಕರೆಕ್ಟಾಗಿರೋ ಡಿಸಿಷನ್ ತೊಗೋಬೋದು. ಇವತ್ತು ಒಂದು ದೊಡ್ಡ ಲಿಸ್ಟೇ ಹಾಕ್ತಾ ಇದ್ದೀನಿ, ಹೇಗೆ ಬೇರೆ ಬೇರೆ ಫ್ಯಾಕ್ಟರ್ಸು ನಮ್ಮ ಸ್ಟಾಕ್ ಮಾರ್ಕೆಟ್ಸನ್ನು ಶಾರ್ಟ್ ಟರ್ಮ್ ಹಾಗೂ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಆಸ್ಪೆಕ್ಟ್ಸ್ ಇನ್ಫ್ಲುಯೆನ್ಸಿಂಗ್ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಇನ್ ಶಾರ್ಟ್ ಟರ್ಮ್. ಅಂದರೆ ಶಾರ್ಟ್ ಟರ್ಮಲ್ಲಿ ಯಾವುದರ ಆಸ್ಪೆಕ್ಟ್ಸು ನಿಮಗೆ ಸ್ಟಾಕ್ ಪ್ರೈಸನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಥವಾ ಇಂಪ್ಯಾಕ್ಟ್ ಮಾಡುತ್ತೆ. ಮೊದಲನೇದು GDP ಫಿಗರ್ಸು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಫಿಗರ್ಸು, ಇನ್ಫ್ಲೇಷನು, ಇದೆಲ್ಲ ಕಂಟ್ರಿದ ಫಿಗರ್ಸು. ಅಂದರೆ ನಮ್ಮ ದೇಶ ಇಂಡಿಯಾ ಹೇಗೆ ಮೂವ್ಮೆಂಟ್ ಆಗುತ್ತೆ ಅಂತ. ಶಾರ್ಟ್ ಟರ್ಮಲ್ಲಿ ಈ ನ್ಯೂಸಿಂದ ಮಾರ್ಕೆಟ್ಸ್ ಅಪ್ ಆ್ಯಂಡ್ ಡೌನ್ ಹೋಗುತ್ತೆ. ಆದರೆ ಇದನ್ನು ಪ್ರಿಡಿಕ್ಟ್ ಮಾಡೋಕ್ಕಾಗತ್ತಾ, ಇದನ್ನು ಗೆಸ್ ಮಾಡ್ಬೋದಾ? ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಎರಡನೇದು RBI ಅನೌನ್ಸ್ಮೆಂಟ್ಸು ಹಾಗೂ US ಫೆಡರಲ್ ರಿಸರ್ವ್ ಅನೌನ್ಸ್ಮೆಂಟ್ಸು ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ. ಈ ಪರ್ಟಿಕ್ಯುಲರ್ ನ್ಯೂಸು ನೋಡಿರ್ಬೋದು ನೀವು, ಹೇಗೆ ಆ ನ್ಯೂಸ್ ಬರುವಾಗ ಮಾರ್ಕೆಟ್ಸು ವಾಲಟೈಲ್ ಆಗುತ್ತೆ, ತುಂಬ ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಆದರೆ ಈ ಪರ್ಟಿಕ್ಯುಲರ್ ನ್ಯೂಸನ್ನು ಪ್ರಿಡಿಕ್ಟ್ ಮಾಡ್ಬೋದಾ? ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದಿಲ್ಲ. ಮೂರನೇ ಪಾಯಿಂಟು ಹೈಪ್ ಆ್ಯಂಡ್ ಮೀಡಿಯಾ ಕವರೇಜ್ ಆನ್ TV ಚಾನಲ್ಸ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ. Even fundamentally weak companies can appreciate a lot in short term due to the hype about it. ನೀವು ನೋಡಿರ್ಬೋದು, ಸುಮಾರು ಕಂಪ್ನೀಸು ತುಂಬ ಮೇಲೆ ಹೋಗುತ್ತೆ, ಶಾರ್ಟ್ ಪೀರಿಯಡ್ ಮೇಲೆ ಹೋಗುತ್ತೆ. ಆದರೆ ನೀವು ಮತ್ತೆ ನೋಡಿದರೆ ಫಂಡಮೆಂಟಲ್ ಸರಿ ಇರೋದಿಲ್ಲ, ಹಾಗೂ ಬೀಳುವಾಗಲೂ ಅದೇ ಥರ ಬೀಳುತ್ತೆ. ಇದನ್ನು ಪ್ರಿಡಿಕ್ಟ್ ಮಾಡೋಕ್ಕೆ ಬರೋದಿಲ್ಲ, ಯಾವ ಸ್ಟಾಕ್ಸ್ ಈ ಥರ ಮೇಲೆ ಹೋಗ್ತಾ ಇದೆ ಅಂತ. ಸೊ ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕಾಗುತ್ತೆ, ಬಟ್ ಶಾರ್ಟ್ ಟರ್ಮಲ್ಲಿ ಈ ಥರ ಫ್ಲಕ್ಚುಯೇಷನ್ ಆಗುತ್ತೆ. ನಾಲ್ಕನೇ ಪಾಯಿಂಟು ಬ್ರೋಕರೇಜ್ ರಿಸರ್ಚ್ ರಿಪೋರ್ಟ್ಸ್ ಆನ್ ಕಂಪ್ನೀಸ್ ವಿಚ್ ಗಿವ್ ಬೈ ಆರ್ ಹೋಲ್ಡ್ ಆರ್ ಸೆಲ್ ರೆಕಮೆಂಡೇಶನ್. ಆವಾಗ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ, ಹಾಗೂ ನೀವು ಎಷ್ಟೋ ಆರ್ಟಿಕಲ್ಸಲ್ಲಿ ನೋಡ್ತೀರಿ, ಈ ಪರ್ಟಿಕ್ಯುಲರ್ ಸ್ಟಾಕು ಬೈ ರೇಟಿಂಗ್ ಕೊಟ್ಟಿದ್ದೀವಿ, ಈ ಪರ್ಟಿಕ್ಯುಲರ್ ಸ್ಟಾಕು ಹೋಲ್ಡ್ ಅಂತ ಹೇಳ್ತಾ ಇದ್ದೀವಿ ಅಂತ. ಇದೆಲ್ಲ ಸ್ಟಾಕ್ ಪ್ರೈಸು ಶಾರ್ಟ್ ಟರ್ಮಲ್ಲಿ ಇಂಪ್ಯಾಕ್ಟ್ ಆಗುತ್ತೆ, ಆದರೆ ಇದನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಐದನೇ ಪಾಯಿಂಟು ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಕ್ವಾರ್ಟರ್ಲಿ ರಿಸಲ್ಟ್ಸು ಆ್ಯಕ್ಚುಲಿ ಅನಲಿಸ್ಟ್ ಎಸ್ಟಿಮೇಟ್ ಥರ ಬಂದಿದೆಯಾ, ಅಥವಾ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆಯಾ ಅಥವಾ ಕಮ್ಮಿ ಬಂದಿದೆಯಾ ಅಂತ ರಿಸಲ್ಟ್ಸ್ ಆದಮೇಲೆ ಯೂಶಲಿ ಆರ್ಟಿಕಲ್ಸ್ ಬರೀತಾರೆ. ರಿಸಲ್ಟ್ಸ್ ಮುಂಚೆ ಗೊತ್ತಿರೋದಿಲ್ಲ, ಇಷ್ಟು ಈ ಥರ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇರ್ತದೆ. ಯಾವಾಗಲೂ ರಿಸಲ್ಟ್ಸ್ ಬರೋ ದಿವಸ ಮಾರ್ಕೆಟು ಅಥವಾ ಪರ್ಟಿಕ್ಯುಲರ್ ಸ್ಟಾಕು ಒಂಥರ ನರ್ವಸ್ ಆಗಿರ್ತದೆ, ಕೆಳಗೆ ಹೋಗಿರ್ತದೆ ಅಥವಾ ಮೇಲೆ ಬಂದಿರ್ತದೆ. ಯಾಕಂದರೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಈ ಥರ ಆಗುತ್ತಂತ. ಅಕಸ್ಮಾತ್ ಆ ಎಕ್ಸ್ಪೆಕ್ಟೇಷನ್ ಉಲ್ಟಾ ಆದರೆ ಆವಾಗ ಬೀಳೋ ಚಾನ್ಸಸ್ಸು ಇರುತ್ತೆ. ಈ ಪರ್ಟಿಕ್ಯುಲರ್ ನ್ಯೂಸು ಅಥವಾ ಅನೌನ್ಸ್ಮೆಂಟ್ಸು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ಆರನೇ ಪಾಯಿಂಟು ಇನ್ವೆಸ್ಟ್ಮೆಂಟ್ ಬೈ ಬಿಗ್ ಆರ್ ಫೇಮಸ್ ಇನ್ವೆಸ್ಟರ್ಸ್ ಇನ್ ಕಂಪ್ನೀಸ್ ಕ್ಯಾನ್ ಆಲ್ಸೋ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ಇನ್ ದ ಶಾರ್ಟ್ ಟರ್ಮ್. ನೀವು ನೋಡಿರ್ಬೋದು, ಯಾವುದೋ ಒಂದು ಫೇಮಸ್ ಇನ್ವೆಸ್ಟರ್ ಈ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂದರೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗ್ಬೋದು. ಫಾರ್ ಎಕ್ಸಾಂಪಲ್, ಮುಂಚೆ ರಾಕೇಶ್ ಜುಂಜುನ್ವಾಲಾ ಇನ್ವೆಸ್ಟ್ ಮಾಡಿದ್ರೆ ಎಲ್ಲರೂ ಆ ಸ್ಟಾಕನ್ನು ಇನ್ವೆಸ್ಟ್ ಮಾಡ್ತಾರೆ ಅಥವಾ ಅದನ್ನು ರಿಸರ್ಚ್ ಮಾಡ್ತಾರೆ. ಅದೇ ಥರ ಎಷ್ಟೋ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇದ್ದಾರೆ, ಅವರು ಈ ಥರ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ ಥರ ನ್ಯೂಸ್ ಬರುವಾಗ ಎಲ್ಲರೂ ಬ್ಲೈಂಡ್ ಆಗಿ ಫಾಲೋ ಮಾಡ್ತಾರೆ. ಆವಾಗಲೂ ಸ್ಟಾಕ್ ಪ್ರೈಸ್ ಮೇಲೆ ಕೆಳಗೆ ಹೋಗುತ್ತೆ, ಆದರೆ ಇದನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. ಏಳನೇ ಪಾಯಿಂಟು ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಸಚ್ ಆಸ್ ನ್ಯೂ ಟ್ಯಾಕ್ಸಸ್, ಪರ್ಮಿಷನ್ಸ್, ಅಪ್ರೂವಲ್ಸ್ ಆ್ಯಂಡ್ ಎಕ್ಸಾಂಪಲ್ ಏನಂದರೆ GST ಇಂಟ್ರೊಡ್ಯೂಸ್ ಆಗಿತ್ತು ಒಂದು 5-6 ವರ್ಷ ಹಿಂದೆ, ಮತ್ತು ಬೇರೆ ಬೇರೆ ಅಪ್ರೂವಲ್ ಸಿಗುತ್ತೆ ಕಂಪ್ನೀಸ್ಗೆ. ಇದೆಲ್ಲನೂ ಸ್ಟಾಕ್ ಪ್ರೈಸ್ ಮೂವ್ಮೆಂಟು ಇಂಪ್ಯಾಕ್ಟ್ ಆಗುತ್ತೆ, ಆದರೆ ಇದನ್ನು ಪ್ರಿಡಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ. 8ನೇ ಪಾಯಿಂಟು ಮರ್ಜರ್ಸ್ ಆರ್ ಅಕ್ವಿಸಿಷನ್ಸ್ ಬೈ ಕಂಪನೀಸ್, ಎನಿ ಅದರ್ ನ್ಯೂಸ್ ರಿಲೇಟೆಡ್ ಟು ಸ್ಟಾರ್ಟಿಂಗ್ ಅ ನ್ಯೂ ಬಿಸ್ನೆಸ್ ಡಿವಿಷನ್ ಆರ್ ಎಕ್ಸ್ಪ್ಯಾಂಡಿಂಗ್. ಕೆಲವು ಸತಿ ಯಾವುದೋ 2 ಕಂಪ್ನಿ ಮರ್ಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ HDFC ಹಾಗೂ HDFC ಬ್ಯಾಂಕ್ ಮರ್ಜ್ ಆಯಿತು, ಮತ್ತು ಕೆಲವುದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅವ್ರದ್ದು ಏನೋ ಒಂದು ಬೇರೆ ಬಿಸ್ನೆಸ್ ಇರ್ತದೆ, ನಾವು ಇನ್ನೊಂದು ಡಿವಿಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ಮೆಂಟ್ ಬರ್ತದೆ. ಆವಾಗಲೂ ಸ್ಟಾಕ್ ಪ್ರೈಸು ಅಪ್ ಅಥವಾ ಡೌನ್ ಹೋಗುತ್ತೆ ಡಿಪೆಂಡಿಂಗ್ ಆನ್ ದ ನ್ಯೂಸ್. ಈ ಪರ್ಟಿಕ್ಯುಲರ್ ನ್ಯೂಸು ನಾವು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಆದರೆ ಇಂಪ್ಯಾಕ್ಟ್ ಇರ್ತದೆ ಶಾರ್ಟ್ ಟರ್ಮಲ್ಲಿ. 9ನೇದು ಎಲೆಕ್ಷನ್ ಆ್ಯಂಡ್ ಗೌರ್ಮೆಂಟ್ ಚೇಂಜಸ್ ಇನ್ ದ ಸೆಂಟರ್ ಆರ್ ಇನ್ ಇಂಪಾರ್ಟೆಂಟ್ ಸ್ಟೇಟ್ಸ್. ನೀವು ನೋಡ್ಬೋದು, ಈಗ ಮುಂದಿನ ವರ್ಷ ಎಲೆಕ್ಷನ್ಸ್ ಬರ್ತಾ ಇದೆ. ಈಗ ಮುಂದಿನ ವಾರ ಎಲೆಕ್ಷನ್ ರಿಸಲ್ಟ್ಸ್ ಬರುತ್ತೆ, 5 ಸ್ಟೇಟ್ ಎಲೆಕ್ಷನ್ಸ್. ಅದರ ಪ್ರಕಾರ ಸ್ಟಾಕ್ ಮಾರ್ಕೆಟು ಶಾರ್ಟ್ ಟರ್ಮಲ್ಲಿ ಇಂಪ್ಯಾಕ್ಟ್ ಆಗೇ ಆಗ್ತದೆ. ಆದರೆ ನಮಗೆ ಮುಂಚೆನೇ ಪ್ರಿಡಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ ಈ ಥರ ಆಗತ್ತೆ ಅಂತ. ನಾವು ಅದು ಬಂದ ಮೇಲೆ ಏನಾಗಿದೆ ಅಂತ ನೋಡಿಕೊಂಡು ಅದರ ಪ್ರಕಾರ ಇನ್ವೆಸ್ಟ್ ಮಾಡ್ಬೋದು. ಈ ಎಲ್ಲ ಫ್ಯಾಕ್ಟರ್ಸು ಶಾರ್ಟ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಇದು ಬಿಟ್ಟು ಇನ್ನೂ ಸ್ವಲ್ಪ ಫ್ಯಾಕ್ಟರ್ಸ್ ಇರ್ಬೋದು, ಮೇಜರ್ ಫ್ಯಾಕ್ಟರ್ಸನ್ನು ನಾನು ಹಾಕಿದ್ದೀನಿ. ಅದೇ ಥರ ನೀವು ನೋಡಿರ್ಬೋದು, ಮೋಸ್ಟ್ ಆಫ್ ದಿ ಶಾರ್ಟ್ ಟರ್ಮ್ ಫ್ಯಾಕ್ಟರ್ಸ್ ಅಷ್ಟು ಈಸಿಯಾಗಿ ಪ್ರಿಡಿಕ್ಟ್ ಮಾಡಲಿಕ್ಕೆ ಬರೋದಿಲ್ಲ.
ಅದು ಏನಾಯಿತು ಅದರ ಪ್ರಕಾರ ನಾವು ಇನ್ವೆಸ್ಟ್ ಮಾಡ್ಬೋದು. ಏನು ಆಗ್ಬೋದು ಅಂತ ಪ್ರಿಡಿಕ್ಟ್ ಮಾಡೋದು ತುಂಬ ತುಂಬ ಕಷ್ಟ ಆಗುತ್ತೆ. ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೋದು. ಟೆಕ್ನಿಕಲ್ ಅನಾಲಿಸಿಸ್ ಏನು ಹೇಳುತ್ತೆ ಅದರ ಪ್ರಕಾರ ನಾವು ಡಿಸಿಷನ್ ತೊಗೋಬೋದು. ಅಕಸ್ಮಾತ್ ಬೈ ಇಂಡಿಕೇಶನ್ ಬಂದರೆ ಬೈ ಮಾಡೋದು, ಅಕಸ್ಮಾತ್ ಸೆಲ್ ಅಂತಿದ್ರೆ ಸೆಲ್ ಮಾಡಬೇಕಾಗತ್ತೆ. ಈಗ ಲಾಂಗ್ ಟರ್ಮಲ್ಲಿ ಯಾವ ರೀಸನ್ಸಿಂದ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಆಗತ್ತೆ ಅಂತ ನಾನು ಕೆಲವು ಪಾಯಿಂಟ್ಸನ್ನು ಹಾಕಿದ್ದೀನಿ. ಮೊದಲನೇದು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಆಫ್ ದ ಕಂಪ್ನಿ ಇನ್ ದ ಲಾಂಗ್ ಟರ್ಮ್, ಅಂದರೆ ರೆವಿನ್ಯೂ ಗ್ರೋತ್ ಹಾಗೂ ಪ್ರಾಫಿಟ್ ಗ್ರೋತ್. ಇದು ಒಂದು ಲೆವೆಲಲ್ಲಿ ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಬರ್ತದೆ, ಒಂದು ಲೆವೆಲಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಆವಾಗ ಬಿಸ್ನೆಸ್ ಅಪ್ಡೇಟ್ ಅಂತ ಬರ್ತದೆ, ಆವಾಗ ಗೊತ್ತಾಗ್ತದೆ ಬಿಸ್ನೆಸ್ ಹೇಗೆ ಮಾಡ್ತಾ ಇದೆ ಅಂತ. ಬೇರೆ ಬೇರೆ ಫಿಗರ್ಸ್ ಬರ್ತದೆ ಪರ್ಟಿಕ್ಯುಲರ್ ಬಿಸ್ನೆಸ್ ಇದು, ಆವಾಗ ಗೊತ್ತಾಗುತ್ತೆ ಲೈನಲ್ಲಿ ಇದೆಯಾ ಅಥವಾ ಆಫ್ ಟ್ರ್ಯಾಕ್ ಹೋಗ್ತಾ ಇದೆಯಾ ಈ ಬಿಸ್ನೆಸ್ಸು. ಎರಡನೇ ಪಾಯಿಂಟು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಆಫ್ ಅ ಸೆಕ್ಟರ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಕ್ಟರ್, ನೀವು ಪೇಂಟ್ ಸೆಕ್ಟರ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಅವರ ಸ್ಕೋಪ್ ಏನಿರ್ಬೋದು ಅಂತ ನೀವು ಗೆಸ್ ಮಾಡ್ಬೋದು. ಪೇಂಟು ಇನ್ನೊಂದು 5-10 ವರ್ಷ ಆದ್ರೂ ಬೇಕಾಗತ್ತಾ ಅಂತ ಕೇಳಿದ್ರೆ ಹೌದು ಬೇಕಾಗತ್ತೆ. ಬೇರೆ ಬೇರೆ ಥರದಲ್ಲಿ ಪೇಂಟ್ ಯೂಸ್ ಆಗ್ಬೋದು, ಬೇರೆ ಬೇರೆ ಥರದಲ್ಲಿ ಪೇಂಟ್ ಮ್ಯಾನುಫ್ಯಾಕ್ಚರ್ ಆಗ್ಬೋದು. ಆದರೆ ನೆಸೆಸಿಟಿ ಅಂತೂ ಇದೆ, ಬಿಲ್ಡಿಂಗನ್ನು ಪೇಂಟ್ ಹೊಡಿಲೇಬೇಕಾಗತ್ತೆ. ಸೊ ಇದನ್ನು ನಾವು ಪ್ರಿಡಿಕ್ಟ್ ಮಾಡ್ಬೋದು, ಒಂದು ಲೆವೆಲಿಗೆ ಪ್ರಿಡಿಕ್ಟ್ ಮಾಡ್ಬೋದು. ಕೆಲವು ಸೆಕ್ಟರ್ಸ್ ನಮ್ಗೆ ಗೊತ್ತಾಗುತ್ತೆ 5-10 ವರ್ಷ ಆದಮೇಲೆ ಇದು ಮೋಸ್ಟ್ಲಿ ಇರೋದಿಲ್ಲ, ಯಾಕಂದರೆ ಇದರ ರಿಕ್ವೈರ್ಮೆಂಟ್ ಇರೋದಿಲ್ಲ ಅಥವಾ ಇದಕ್ಕಿಂತ ಇಂಪ್ರೂವ್ಮೆಂಟ್ ಆಗಿ ಏನೋ ಒಂದು ಪ್ರಾಡಕ್ಟ್ ಬಂದಿರ್ತದೆ ಅಂತ. ಸೊ ಆವಾಗ ಕ್ಲೀನಾಗಿ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ ಸೆಕ್ಟರ್ ಅಷ್ಟು ಪೊಟೆನ್ಷಿಯಲ್ ಇಲ್ಲ ಅಂತ. ಮೂರನೇ ಪಾಯಿಂಟು ರಿಡಕ್ಷನ್ ಆಫ್ ಡೆಟ್ ಇನ್ ಅ ಕಂಪ್ನಿ ಓವರ್ ದ ಲಾಂಗ್ ಟರ್ಮ್. ಲಾಂಗ್ ಟರ್ಮಲ್ಲಿ ಒಂದು ಕಂಪ್ನಿದು ಲೋನ್ಸು ಅಥವಾ ಡೆಟ್ಟು ಕಮ್ಮಿ ಆಗ್ತಾ ಇದ್ರೆ ಅದೊಂದು ವೆರಿ ಗುಡ್ ನ್ಯೂಸು, ಅಂದರೆ ಕಂಪ್ನಿದು ಫಂಡಮೆಂಟಲ್ಸ್ ಇಂಪ್ರೂವ್ ಆಗ್ತಾ ಇದೆ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಇದು ನಾವು ನೋಡ್ಬೋದು ಆವಾಗ ನಮಗೆ ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲಿ ಅಥವಾ ಎಸ್ಪೆಷಲಿ ಇಯರ್ಲಿ ರಿಸಲ್ಟ್ಸಲ್ಲಿ ಇದೆಲ್ಲ ಬರೀತಾರೆ. ಆವಾಗ ಗೊತ್ತಾಗುತ್ತೆ ಲಾಸ್ಟ್ ಇಯರ್ ಇಷ್ಟು ಕೋಟಿ ಲೋನ್ಸ್ ಇತ್ತು, ಈ ವರ್ಷ ಕಮ್ಮಿ ಆಗಿದೆ, ನೆಕ್ಸ್ಟ್ ವರ್ಷ ಇನ್ನೂ ಕಮ್ಮಿ ಆಗುತ್ತೆ ಅಂತಿದ್ರೆ ಆವಾಗ ಕ್ಲೀನಾಗಿ ನಮ್ಗೆ ಗೊತ್ತಾಗುತ್ತೆ ಈ ಬಿಸ್ನೆಸ್ಸು ಇಂಪ್ರೂವ್ ಆಗ್ತಾ ಇದೆ, ಬಿಸ್ನೆಸ್ಸು ದುಡ್ಡನ್ನು ಅವರು ಕರೆಕ್ಟಾಗಿ ಲೋನ್ಸನ್ನು ರೀಪೇ ಮಾಡಲಿಕ್ಕೆ ಅನುಕೂಲ ಇದೆ ಅಂತ. ನಾಲ್ಕನೇ ಪಾಯಿಂಟು ಇನ್ಕ್ರೀಸಿಂಗ್ ಮಾರ್ಕೆಟ್ ಶೇರ್ ಆಫ್ ಅ ಕಂಪ್ನಿ ಇನ್ ಅ ಸೆಕ್ಟರ್ ಓವರ್ ಅ ಫ್ಯೂ ಇಯರ್ಸ್. ಮಾರ್ಕೆಟ್ ಶೇರ್ ಎಷ್ಟೋ ಪರ್ಟಿಕ್ಯುಲರ್ ಆರ್ಟಿಕಲ್ಸಲ್ಲಿ ಅಥವಾ ಪರ್ಟಿಕ್ಯುಲರ್ ನ್ಯೂಸಲ್ಲಿ ನಮಗೆ ಗೊತ್ತಾಗುತ್ತೆ ಈ ಪರ್ಟಿಕ್ಯುಲರ್ ಕಂಪ್ನಿದು ಇಷ್ಟು ಮಾರ್ಕೆಟ್ ಶೇರ್ ಇದೆ, ಈ ಪರ್ಟಿಕ್ಯುಲರ್ ಕಂಪ್ನಿ ಈ ಥರ ಆಗಿದೆ ಅಂತ. ಆವಾಗ ನಮಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಸಿಗುತ್ತೆ ಈ ಕಂಪ್ನಿ ಮುಂದೆ ಹೋಗ್ತಾ ಇದೆಯಾ ಅಥವಾ ಹಿಂದೆ ಬರ್ತಾ ಇದೆಯಾ ಅಂತ. ಈ ಪರ್ಟಿಕ್ಯುಲರ್ ನ್ಯೂಸನ್ನು ನಾವು ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಬರಲ್ಲ, ಆದರೆ ನ್ಯೂಸ್ ಬರುತ್ತೆ, ಆ ನ್ಯೂಸ್ ಮೇಲೆ ನಾವು ಅದಕ್ಕೆ ಕರೆಕ್ಟಾಗಿರೋ ಆ್ಯಕ್ಷನ್ ತೊಗೋಬೋದು. ಒಂದು ಲೆವೆಲಿಗೆ ಬಿಸ್ನೆಸ್ ಇಂಪ್ರೂವ್ ಆಗುವಾಗ ಜನರಲ್ ಆಗಿ ಮಾರ್ಕೆಟ್ ಶೇರು ಇಂಪ್ರೂವ್ ಆಗೇ ಆಗ್ತದೆ. ಐದನೇ ಪಾಯಿಂಟು ಲಾಂಗ್ ಟರ್ಮ್ ಡಿಮಾಂಡ್ ಫಾರ್ ಅ ಕಂಪ್ನೀಸ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಫಾರ್ ಎಕ್ಸಾಂಪಲ್ ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಫ್ಯೂಚರಲ್ಲಿ ಹೆಲ್ತ್ ಕೇರ್ ಬೇಕೇ ಬೇಕಾಗುತ್ತೆ, ಬ್ಯಾಂಕಿಂಗ್ ಬೇಕೇ ಬೇಕಾಗುತ್ತೆ, FMCG ಪ್ರಾಡಕ್ಟ್ಸ್ ಬೇಕೇ ಬೇಕಾಗುತ್ತೆ. ನೀವು ಹೇಳಕ್ಕೆ ಬರಲ್ಲ 10 ವರ್ಷ ಆದಮೇಲೆ ಹೆಲ್ತ್ ಬಿಸ್ನೆಸ್ಸು ಇರೋದೇ ಇಲ್ಲ ಅಥವಾ ಹಾಸ್ಪಿಟಲ್ಸ್ ಇರೋದೇ ಇಲ್ಲ ಅಂತ. ಇನ್ಫ್ಯಾಕ್ಟ್ 10 ವರ್ಷ ಆದಮೇಲೆ ಇನ್ನೂ ಜಾಸ್ತಿ ಡಿಮಾಂಡ್ ಇರ್ಬೋದು. ಅದೇ ಥರ ಬ್ಯಾಂಕಿಂಗು, ಫಿಸಿಕಲ್ ಆಗಿ ಬ್ಯಾಂಕಿಗೆ ಹೋಗದೆ ಆದರೂ ನಾವು ಡಿಜಿಟಲ್ ಬ್ಯಾಂಕಿಂಗ್ ಮಾಡ್ತಾ ಇರ್ತೀವಿ, ಅದೇ ಥರ FMCG ಪ್ರಾಡಕ್ಟ್ಸ್ ಬೇಕಾಗುತ್ತೆ. ಸೊ ಇದನ್ನು ನಾವು ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು, ಹೌದು ಲಾಂಗ್ ಟರ್ಮಲ್ಲಿ ಈ ಥರ ಬೇಕಾಗುತ್ತೆ, ಸೊ ಈ ಥರ ಬಿಸ್ನೆಸ್ಸಲ್ಲಿ ನಾನು ಇನ್ವೆಸ್ಟ್ ಮಾಡಿದರೆ ನನ್ನ ಸ್ಟಾಕ್ಸು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ. ಆರನೇ ಪಾಯಿಂಟು ಇಂಡಿಯಾಸ್ ಎಕನಾಮಿಕ್ ಡೆವಲಪ್ಮೆಂಟ್ ಓವರ್ ದ ನೆಕ್ಸ್ಟ್ 10 to 20 ಇಯರ್ಸ್. ಈ ಪರ್ಟಿಕ್ಯುಲರ್ ಒಂದು ಆಸ್ಪೆಕ್ಟು ನಾವು ಗೆಸ್ ಮಾಡ್ಬೋದು, ಯಾಕಂದರೆ ನಮಗೆ ಗೊತ್ತಿದೆ ನಮ್ಮ ಪಾಪ್ಯುಲೇಷನ್ ಗ್ರೋ ಆಗ್ತಾ ಇದೆ ಹಾಗೂ ನಮ್ಮ ಪ್ರಾಸ್ಪೆರಿಟಿ ಲೆವೆಲ್ ಅಥವಾ ಇನ್ಕಮ್ ಲೆವೆಲ್ಸ್ ಎಲ್ಲರದು ಜಾಸ್ತಿ ಆಗ್ತಾ ಬರ್ತಾ ಇದೆ ಹಾಗೂ ಅದರಿಂದ ಎಲ್ಲರಿಗೂ ಬಿಸ್ನೆಸ್ ಜಾಸ್ತಿ ಆಗುತ್ತೆ. ಎಲ್ಲ ಕಂಪ್ನಿಗೆ ಬಿಸ್ನೆಸ್ ಜಾಸ್ತಿ ಆಗುವಾಗ ಅದೇ ಥರ ಇಂಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟು ಡೆವಲಪ್ ಆಗುತ್ತೆ ಅಂತ. ಸೊ ಇದು 10 to 20 ಇಯರ್ಸ್, ನೆಕ್ಸ್ಟ್ 10 ಇಯರ್ಸಿಗೆ ಈಸಿ ಗೆಸ್ ಮಾಡ್ಬೋದು. ನೆಕ್ಸ್ಟ್ ಇಯರ್ ಏನಾಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ, ನೆಕ್ಸ್ಟ್ 2 ವರ್ಷ ಹೇಳಲಿಕ್ಕೆ ಬರೋದಿಲ್ಲ, ಆದರೆ 10 to 20 ಇಯರ್ಸ್ ನಿಮಗೆ ಕ್ಲೀನಾಗಿ ಗೊತ್ತು ಇಂಡಿಯಾ ಡೆವಲಪ್ಡ್ ನೇಷನ್ ಆಗುತ್ತೆ, ನಾವು ಒನ್ ಆಫ್ ದ ಟಾಪ್ ನೇಷನ್ಸ್ ಆಫ್ ದ ವರ್ಲ್ಡ್ ಆಗ್ತೀವಿ ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಈ ಪರ್ಟಿಕ್ಯುಲರ್ ಲಾಂಗ್ ಟರ್ಮ್ ಫ್ಯಾಕ್ಟರ್ಸ್ ನೋಡಿದರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಇದರಲ್ಲಿ ಎಷ್ಟೋ ಫ್ಯಾಕ್ಟರ್ಸ್ ಒಂದು ಲೆವೆಲಲ್ಲಿ ನಾವು ಪ್ರಿಡಿಕ್ಟ್ ಮಾಡ್ಬೋದು, ಗೆಸ್ ಮಾಡ್ಬೋದು, ರಿಸರ್ಚ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಶಾರ್ಟ್ ಟರ್ಮಲ್ಲಿ ಆ ಫ್ಯಾಕ್ಟರ್ಸ್ ಬಂದ ಮೇಲೆ ನಾವು ಆ್ಯಕ್ಷನ್ ತೊಗೋಬೋದು, ಅದೇ ಲಾಂಗ್ ಟರ್ಮಲ್ಲಿ ಇದು ನಮಗೆ ಸ್ವಲ್ಪ ಇಂಡಿಕೇಶನ್ ಕೊಡ್ತಾ ಇರ್ತದೆ ಈ ಥರ ಆಗ್ಬೋದು ಅಂತ. ಅದಕ್ಕೋಸ್ಕರ ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡಿದರೆ ಓವರ್ ದ ಪೀರಿಯಡ್ ಲಾಂಗ್ ಟರ್ಮಲ್ಲಿ ನಾವು ಸಕ್ಸಸ್ಫುಲ್ ಆಗೇ ಆಗ್ತೀವಿ. ಇದು ಯಾವ ಥರ ಅಂತ ಹೇಳ್ತೀನಿ, ಒಂದು ಕ್ರಿಕೆಟ್ ಎಕ್ಸಾಂಪಲ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು. ವಿರಾಟ್ ಕೊಹ್ಲಿ ನೆಕ್ಸ್ಟ್ 1-2 ವರ್ಷ ಅವರ ಬ್ಯಾಟಿಂಗ್ ಆ್ಯಾವ್ರೇಜ್ ಎಷ್ಟಿರ್ಬೋದು ಅಂತ ನಿಮಗೆ ಗೆಸ್ ಮಾಡ್ಲಿಕ್ಕೆ ಹೇಳಿದರೆ ನೀವು ಹೇಳ್ಬೋದು ಒಂದು 40-50 ರನ್ ಪರ್ ಮ್ಯಾಚ್ ಆ್ಯಾವ್ರೇಜಾಗಿ ಹೊಡಿತಾರೆ ಸರ್, ಇಷ್ಟು ವರ್ಷ ಹೊಡಿತಾ ಇದ್ದಾರೆ, ಈಗಲೂ ನೆಕ್ಸ್ಟ್ 1-2 ಇಯರ್ಸಲ್ಲಿ ಅಷ್ಟು ಆ್ಯಾವ್ರೇಜ್ ಇದ್ದೇ ಇರ್ತದಂತ. ಆದರೆ ನಾನು ನಿಮಗೆ ನೆಕ್ಸ್ಟ್ ಕ್ವಶನ್ ಕೇಳಿದರೆ ವಿರಾಟ್ ಕೊಹ್ಲಿ ಅವರ ಆ್ಯಾವ್ರೇಜ್ ನೆಕ್ಸ್ಟ್ 3 ಮ್ಯಾಚಲ್ಲಿ ಎಷ್ಟಿರ್ಬೋದು ಅಂದರೆ ನೀವು ಗೆಸ್ ಮಾಡೋದು ಕಷ್ಟ ಆಗ್ಬೋದು.
40-50 ಅಂತ ಹೇಳ್ಬೋದು, ಆದರೆ ತಪ್ಪಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದರೆ ನೆಕ್ಸ್ಟ್ 3 ಮ್ಯಾಚಲ್ಲಿ ತುಂಬ ಡಲ್ ಆಗಿ ಅವರು 1, 2, 3 ಅಂತ ಹೊಡೆದು ಆ್ಯಾವ್ರೇಜ್ ತುಂಬ ಕಮ್ಮಿ ಆಗ್ಬೋದು. ಆದರೆ ಓವರ್ ದ ಪೀರಿಯಡ್ ನಿಮಗೆ ಗೆಸ್ ಮಾಡ್ಬೋದು ಇವರು ಒಳ್ಳೆ ಬ್ಯಾಟ್ಸ್ಮನ್, ಪರ್ಫಾರ್ಮೆನ್ಸ್ ಚೆನ್ನಾಗಿರ್ತದೆ ಅಂತ. ಅದೇ ಥರ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಶಾರ್ಟ್ ಟರ್ಮನ್ನು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ, ಲಾಂಗ್ ಟರ್ಮ್ ಪ್ರಿಡಿಕ್ಟ್ ಮಾಡೋದು ಸ್ವಲ್ಪ ಈಸಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಅನ್ಕೊಂಡ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.